ಹಿಂದೂ ಎಂದ್ರೆ ಹಿಂದಕ್ಕೆ ಹೋಗುವ ಜನ. ಹಿಂದೂ ಧರ್ಮ ಅಂದ್ರೆ ಅದು ಬ್ರಾಹ್ಮಣರ ಧರ್ಮ. ಹಿಂದೂ ಧರ್ಮ ಅಂದ್ರೆ ಅದು ಹಿಂದೂಗಳ ಧರ್ಮ ಅಲ್ಲ. ಮತ್ತೆ ನಾಲಿಗೆ ಹರಿಬಿಟ್ಟ ಪ್ರೊಫೆಸರ್ KS ಭಗವಾನ್. ಮಹಿಷಾ ಮಂಡಲೋತ್ಸವದಲ್ಲಿ ಮಿತಿ ಮೀರಿದ ಮಾತಿದು. ಹಿಂದೂ ಧರ್ಮದ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ದಾರೆ. ಸಾಹಿತಿ ಅಂತ ಹೇಳ್ಬಹುದಾ ನಮಗೆ ಗೊತ್ತಿಲ್ಲ. ವೀಕ್ಷಕರೇ ನೀವು ಹೇಳ್ಬೋದು, ಗೊತ್ತಿಲ್ಲ, ನಿಮಗೆ ಬಿಟ್ಟಂತ ವಿಚಾರ. ಆದ್ರೆ ಇವರು ಹೇಳ್ತಾ ಇರುವಂತದ್ದು ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಹಿಂದೂ ಅಂತ ಹೇಳಿದ್ರೆ ಹಿಂದಕ್ಕೆ ಹೋಗುವ ಜನ ಅವರು. ಹಿಂದೂ ಧರ್ಮ ಅಂತ ಹೇಳಿದ್ರೆ ಅದು ಬ್ರಾಹ್ಮಣರ ಧರ್ಮ. ಹಿಂದೂ ಧರ್ಮ ಅಂದ್ರೆ ಅದು ಹಿಂದೂಗಳ ಧರ್ಮ ಅಲ್ಲ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ನೀವೇ ಕೇಳಿ. ಹಿಂದೂ ಅಂದರೆ ಹಿಂದುತ್ವ ಹೇಳ್ತಾವ್ರೆ. ಹಿಂದೂ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಕಾಶ್ಮೀರದ ಶೌರ್ಯ ಗ್ರಂಥದಲ್ಲೇ ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೋ, ಯಾರು ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ ಅಂತಾನೆ. ಆದ್ದರಿಂದ ಹಿಂದೂ ಅಂದರೆ ಅವಮಾನಕರವಾದ ಮಾತು. ಹಿಂದೂ ಅನ್ನೋದು ನಾವು ಇರೋದಿಲ್ಲ ಅಂದ್ಬಿಟ್ಟು ನೀವೆಲ್ಲ ಬೌದ್ಧರಾಗಬೇಕು. ಬೌದ್ಧ ಅಂದರೆ ಬುದ್ಧಿವಂತ, ಗೌರವಸ್ಥ ಅಂತ. ಇದು ಸ್ವಾಭಿಮಾನ ಅಂತ ಅಂದರೆ ಸ್ವಾಭಿಮಾನ ಬೆಳೆಸ್ಕೋಬೇಕು ನೀವು. ನಿಮಗೆಲ್ಲ ಒಳ್ಳೆಯದಾಗಲೇ. ನಮಸ್ಕಾರ. ಜೈ ಬುದ್ಧ. ಹಿಂದೂ ಎಂದ್ರೆ ಹಿಂದಕ್ಕೆ ಹೋಗುವ ಜನ. ಹಿಂದೂ ಧರ್ಮ ಅಂದ್ರೆ ಅದು ಬ್ರಾಹ್ಮಣರ ಧರ್ಮ. ಹಿಂದೂ ಧರ್ಮ ಅಂದ್ರೆ ಅದು ಹಿಂದೂಗಳ ಧರ್ಮ ಅಲ್ಲ. ಮತ್ತೆ ನಾಲಿಗೆ ಹರಿಬಿಟ್ಟ ಪ್ರೊಫೆಸರ್ KS ಭಗವಾನ್. ಮಹಿಷಾ ಮಂಡಲೋತ್ಸವದಲ್ಲಿ ಮಿತಿ ಮೀರಿದ ಮಾತಿದು. ಹಿಂದೂ ಧರ್ಮದ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ದಾರೆ. ಸಾಹಿತಿ ಅಂತ ಹೇಳ್ಬಹುದಾ ನಮಗೆ ಗೊತ್ತಿಲ್ಲ. ವೀಕ್ಷಕರೇ ನೀವು ಹೇಳ್ಬೋದು, ಗೊತ್ತಿಲ್ಲ, ನಿಮಗೆ ಬಿಟ್ಟಂತ ವಿಚಾರ. ಆದ್ರೆ ಇವರು ಹೇಳ್ತಾ ಇರುವಂತದ್ದು ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಹಿಂದೂ ಅಂತ ಹೇಳಿದ್ರೆ ಹಿಂದಕ್ಕೆ ಹೋಗುವ ಜನ ಅವರು. ಹಿಂದೂ ಧರ್ಮ ಅಂತ ಹೇಳಿದ್ರೆ ಅದು ಬ್ರಾಹ್ಮಣರ ಧರ್ಮ. ಹಿಂದೂ ಧರ್ಮ ಅಂದ್ರೆ ಅದು ಹಿಂದೂಗಳ ಧರ್ಮ ಅಲ್ಲ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ನೀವೇ ಕೇಳಿ. ಹಿಂದೂ ಅಂದರೆ ಹಿಂದುತ್ವ ಹೇಳ್ತಾವ್ರೆ. ಹಿಂದೂ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಕಾಶ್ಮೀರದ ಶೌರ್ಯ ಗ್ರಂಥದಲ್ಲೇ ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೋ, ಯಾರು ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ ಅಂತಾನೆ. ಆದ್ದರಿಂದ ಹಿಂದೂ ಅಂದರೆ ಅವಮಾನಕರವಾದ ಮಾತು. ಹಿಂದೂ ಅನ್ನೋದು ನಾವು ಇರೋದಿಲ್ಲ ಅಂದ್ಬಿಟ್ಟು ನೀವೆಲ್ಲ ಬೌದ್ಧರಾಗಬೇಕು. ಬೌದ್ಧ ಅಂದರೆ ಬುದ್ಧಿವಂತ, ಗೌರವಸ್ಥ ಅಂತ. ಇದು ಸ್ವಾಭಿಮಾನ ಅಂತ ಅಂದರೆ ಸ್ವಾಭಿಮಾನ ಬೆಳೆಸ್ಕೋಬೇಕು ನೀವು. ನಿಮಗೆಲ್ಲ ಒಳ್ಳೆಯದಾಗಲೇ. ನಮಸ್ಕಾರ. ಜೈ ಬುದ್ಧ. ಹಿಂದೂ ಎಂದ್ರೆ ಹಿಂದಕ್ಕೆ ಹೋಗುವ ಜನ. ಹಿಂದೂ ಧರ್ಮ ಅಂದ್ರೆ ಅದು ಬ್ರಾಹ್ಮಣರ ಧರ್ಮ. ಹಿಂದೂ ಧರ್ಮ ಅಂದ್ರೆ ಅದು ಹಿಂದೂಗಳ ಧರ್ಮ ಅಲ್ಲ. ಮತ್ತೆ ನಾಲಿಗೆ ಹರಿಬಿಟ್ಟ ಪ್ರೊಫೆಸರ್ KS ಭಗವಾನ್. ಮಹಿಷಾ ಮಂಡಲೋತ್ಸವದಲ್ಲಿ ಮಿತಿ ಮೀರಿದ ಮಾತಿದು. ಹಿಂದೂ ಧರ್ಮದ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ದಾರೆ. ಸಾಹಿತಿ ಅಂತ ಹೇಳ್ಬಹುದಾ ನಮಗೆ ಗೊತ್ತಿಲ್ಲ. ವೀಕ್ಷಕರೇ ನೀವು ಹೇಳ್ಬೋದು, ಗೊತ್ತಿಲ್ಲ, ನಿಮಗೆ ಬಿಟ್ಟಂತ ವಿಚಾರ. ಆದ್ರೆ ಇವರು ಹೇಳ್ತಾ ಇರುವಂತದ್ದು ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಹಿಂದೂ ಅಂತ ಹೇಳಿದ್ರೆ ಹಿಂದಕ್ಕೆ ಹೋಗುವ ಜನ ಅವರು. ಹಿಂದೂ ಧರ್ಮ ಅಂತ ಹೇಳಿದ್ರೆ ಅದು ಬ್ರಾಹ್ಮಣರ ಧರ್ಮ. ಹಿಂದೂ ಧರ್ಮ ಅಂದ್ರೆ ಅದು ಹಿಂದೂಗಳ ಧರ್ಮ ಅಲ್ಲ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ನೀವೇ ಕೇಳಿ. ಹಿಂದೂ ಅಂದರೆ ಹಿಂದುತ್ವ ಹೇಳ್ತಾವ್ರೆ. ಹಿಂದೂ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಕಾಶ್ಮೀರದ ಶೌರ್ಯ ಗ್ರಂಥದಲ್ಲೇ ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೋ, ಯಾರು ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ ಅಂತಾನೆ. ಆದ್ದರಿಂದ ಹಿಂದೂ ಅಂದರೆ ಅವಮಾನಕರವಾದ ಮಾತು. ಹಿಂದೂ ಅನ್ನೋದು ನಾವು ಇರೋದಿಲ್ಲ ಅಂದ್ಬಿಟ್ಟು ನೀವೆಲ್ಲ ಬೌದ್ಧರಾಗಬೇಕು. ಬೌದ್ಧ ಅಂದರೆ ಬುದ್ಧಿವಂತ, ಗೌರವಸ್ಥ ಅಂತ. ಇದು ಸ್ವಾಭಿಮಾನ ಅಂತ ಅಂದರೆ ಸ್ವಾಭಿಮಾನ ಬೆಳೆಸ್ಕೋಬೇಕು ನೀವು. ನಿಮಗೆಲ್ಲ ಒಳ್ಳೆಯದಾಗಲೇ. ನಮಸ್ಕಾರ. ಜೈ ಬುದ್ಧ. ಹಿಂದೂ ಎಂದ್ರೆ ಹಿಂದಕ್ಕೆ ಹೋಗುವ ಜನ. ಹಿಂದೂ ಧರ್ಮ ಅಂದ್ರೆ ಅದು ಬ್ರಾಹ್ಮಣರ ಧರ್ಮ. ಹಿಂದೂ ಧರ್ಮ ಅಂದ್ರೆ ಅದು ಹಿಂದೂಗಳ ಧರ್ಮ ಅಲ್ಲ. ಮತ್ತೆ ನಾಲಿಗೆ ಹರಿಬಿಟ್ಟ ಪ್ರೊಫೆಸರ್ KS ಭಗವಾನ್. ಮಹಿಷಾ ಮಂಡಲೋತ್ಸವದಲ್ಲಿ ಮಿತಿ ಮೀರಿದ ಮಾತಿದು. ಹಿಂದೂ ಧರ್ಮದ ಬಗ್ಗೆ ಹೀನಾಯವಾಗಿ ಮಾತನಾಡಿದ್ದಾರೆ. ಸಾಹಿತಿ ಅಂತ ಹೇಳ್ಬಹುದಾ ನಮಗೆ ಗೊತ್ತಿಲ್ಲ. ವೀಕ್ಷಕರೇ ನೀವು ಹೇಳ್ಬೋದು, ಗೊತ್ತಿಲ್ಲ, ನಿಮಗೆ ಬಿಟ್ಟಂತ ವಿಚಾರ. ಆದ್ರೆ ಇವರು ಹೇಳ್ತಾ ಇರುವಂತದ್ದು ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಹಿಂದೂ ಅಂತ ಹೇಳಿದ್ರೆ ಹಿಂದಕ್ಕೆ ಹೋಗುವ ಜನ ಅವರು. ಹಿಂದೂ ಧರ್ಮ ಅಂತ ಹೇಳಿದ್ರೆ ಅದು ಬ್ರಾಹ್ಮಣರ ಧರ್ಮ. ಹಿಂದೂ ಧರ್ಮ ಅಂದ್ರೆ ಅದು ಹಿಂದೂಗಳ ಧರ್ಮ ಅಲ್ಲ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ನೀವೇ ಕೇಳಿ. ಹಿಂದೂ ಅಂದರೆ ಹಿಂದುತ್ವ ಹೇಳ್ತಾವ್ರೆ. ಹಿಂದೂ ಅಂದರೆ ಏನು ಹೇಳ್ತಾರೆ ಗೊತ್ತಾ? ಕಾಶ್ಮೀರದ ಶೌರ್ಯ ಗ್ರಂಥದಲ್ಲೇ ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೋ, ಯಾರು ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ ಅಂತಾನೆ. ಆದ್ದರಿಂದ ಹಿಂದೂ ಅಂದರೆ ಅವಮಾನಕರವಾದ ಮಾತು. ಹಿಂದೂ ಅನ್ನೋದು ನಾವು ಇರೋದಿಲ್ಲ ಅಂದ್ಬಿಟ್ಟು
ನೀವೆಲ್ಲ ಬೌದ್ಧರಾಗಬೇಕು. ಬೌದ್ಧ ಅಂದರೆ ಬುದ್ಧಿವಂತ, ಗೌರವಸ್ಥ ಅಂತ. ಇದು ಸ್ವಾಭಿಮಾನ ಅಂತ ಅಂದರೆ ಸ್ವಾಭಿಮಾನ ಬೆಳೆಸ್ಕೋಬೇಕು ನೀವು. ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಬುದ್ಧ. ಮಹಿಷಾಮೂರ್ತಿಗೆ ಪುಷ್ಪಾರ್ಚನೆಗೆ ಪಟ್ಟು ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರನ್ನ ಅವರ ಒತ್ತಡಕ್ಕೆ ಮಣಿದ ಪೊಲೀಸ್ನವರು ಟೌನ್ ಹಾಲ್ ಹೊರತುಪಡಿಸಿ ಇಡೀ ಮೈಸೂರಿನಲ್ಲಿ 144 ಸೆಕ್ಷನ್ ಇದೆ, ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಆದ್ರೆ ತಾವು ವಿಧಿಸಿರುವಂತಹ ನಿಷೇಧಾಜ್ಞೆಗೆ ಪೊಲೀಸರಿಂದಲೇ ಎಳ್ನೀರ. ಹಾಗಾದ್ರೆ ಮಹಿಷಾ ದಸರಾ ಆಚರಣೆಗೆ ಸಮಿತಿಯವರಿಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಪೊಲೀಸ್ನವರು. ಯಾವ ರೀತಿ? ತಮ್ಮದೇ ವಾಹನದಲ್ಲಿ ಬೆಟ್ಟಕ್ಕೆ ಕರೆದೊಯ್ದ ಪೊಲೀಸ್ನವರು ಬೆಟ್ಟಕ್ಕೆ ಹೋಗದಂತೆ ಸಮಿತಿಯವರನ್ನ ತಡೆದಿದ್ದಾರೆ ಕಾಕಿಯವರು. ಚಾಮುಂಡಿ ಬೆಟ್ಟಕ್ಕೆ ತೆರಳಲು ಮಾಧ್ಯಮದವರಿಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಬೆಳಿಗ್ಗೆ ಬೆಟ್ಟಕ್ಕೆ ಹೋಗಲು ನಿಷೇಧ ಹೇರುವಂತ ಪೊಲೀಸರು ಪ್ರತಿಭಟನೆ ಬಳಿಕ ಸಮಿತಿಯವರನ್ನ ತಮ್ಮದೇ ಪೊಲೀಸ್ ವಾಹನದಲ್ಲಿ ಕರೆದೊಯ್ದಿದ್ದಾರೆ. ಕದ್ದು ಮುಚ್ಚಿ ಚಾಮುಂಡಿ ಬೆಟ್ಟಕ್ಕೆ ಮಹಿಷಾ ದಸರಾ ಆಚರಣೆ ಸಮಿತಿ ಸದಸ್ಯರನ್ನ ಕರೆದೊಯ್ತಾ ಇರುವಂತಹ ದೃಶ್ಯ ನೋಡಿ. ಇದಕ್ಕೆ ಈಗ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಅರೆ, ಪೊಲೀಸ್ನವರು 144 ಸೆಕ್ಷನ್ ಹಾಕಿದ್ದಾರೆ, ನಿಷೇಧಾಜ್ಞೆ ಜಾರಿಯಲ್ಲಿದೆ. ಆ ಸಂದರ್ಭದಲ್ಲಿ ಇವರು ಟೌನ್ ಹಾಲ್ ಅಲ್ಲಿ ಮಾತ್ರ ಹಾಕಿಲ್ಲ, ಅಲ್ಲೂ ಹೊರತುಪಡಿಸಿ ಉಳಿದೆಲ್ಲ ಮೈಸೂರು ಕಡೆಗಳೆಲ್ಲ ಹಾಕಿದ್ದಾರೆ. ಕಾನೂನು ಸುವ್ಯವಸ್ಥೆ ಯಾವುದೇ ರೀತಿಯಲ್ಲಿ ಹದಗೆಡಬಾರದು, ಮೈಸೂರು ದಸರಾ ಹಬ್ಬ, ಈ ರೀತಿಯಲ್ಲಿ ನಿಷೇಧಾಜ್ಞೆನ ಹಾಕಲಾಗಿದೆ. ಆದ್ರೆ ಇವರೇ ಆ ಸಮಿತಿಯವರನ್ನ ತಮ್ಮ ವಾಹನದಲ್ಲೇ ಕರ್ಕೊಂಡು ಹೋಗಿದ್ದಾರೆ, ಸೆಕ್ಯೂರಿಟಿ ಕೊಟ್ಕೊಂಡು. ಇದಕ್ಕೀಗ ಅಲ್ಲಿರುವಂತಹ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಯಾವ ರೀತಿಯಾಗಿ ಪೊಲೀಸ್ನವರು ತಗೊಂಡು ಹೋಗಿದ್ದಂದ್ರೆ, ಈ ಕದ್ದು ಮುಚ್ಚಿ ಕರ್ಕೊಂಡು ಹೋಗ್ತಾರಲ್ಲ, ಎದುರುಗಡೆ ಹೇಳೋದು ಬೇಡಪ್ಪ, ಏನು ಇಲ್ಲ, ಎಲ್ರಿಗೂ ನ್ಯಾಯ ಒಂದೇ ಅಂತ. ಆಮೇಲೆ ಒಳಗಡೆ ಅವ್ರನ್ನ ಕಾರಲ್ಲೇ ಕೂರಿಸ್ಕೊಂಡು ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ರು. ಇದು ತಪ್ಪು ಅಂತ ಅಲ್ಲಿರೋರು ವಾದ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಕ್ರೋಶ ಯಾವ ರೀತಿಯಾಗಿದೆ ಅಂತ ಟಿವಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು, ವಿಷುವಲ್ಸ್ ಅಲ್ಲಿ ಗಮನಿಸ್ತಾ ಇರ್ಬೋದು. ಎಲ್ಲರೂ ಕೂಡ ಪೊಲೀಸ್ ವಾಹನವನ್ನೇ ತಡೆದಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಕರ್ಕೊಂಡು ಹೋಗಬಾರ್ದು ಅಂತ ತಡೆ ಹಿಡಿತಾ ಇದ್ದಾರೆ. ಆದ್ರೆ ಪೊಲೀಸ್ನವರೇ ಸೆಕ್ಯೂರಿಟಿ ಕೊಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ಆದ್ರೆ ಇಲ್ಲೊಂದು ವಿಪರ್ಯಾಸ ಅಂತ ಹೇಳಿದ್ರೆ, ಮಾಧ್ಯಮದವರಿಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಹಾಗಾದ್ರೆ ಮಾಧ್ಯಮದವರಿಗೆ ಯಾಕೆ ನಿರ್ಬಂಧ? ಸುದ್ದಿನ ಸುದ್ದಿ ತರ ತೋರಿಸ್ತೀವಪ್ಪ ನಾವು, ಮಾಧ್ಯಮದವ್ರಿಗೆ ಯಾಕೆ ನಿರ್ಬಂಧ? ಇದು ಕೂಡ ಅಲ್ಲಿರುವಂತ ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕೆ ತೋರಿಸಬಾರ್ದು? ಹಾಗಾದ್ರೆ ಏನಿದೆ ಅಲ್ಲಿ, ಏನಾಗ್ತಾ ಇದೆ ಮೈಸೂರಲ್ಲಿ ತೋರಿಸುವಂತ ಕೆಲಸ ಮಾಧ್ಯಮದವ್ರು ಮಾಡ್ತಾರೆ. ಆದ್ರೆ ಮಾಧ್ಯಮದವರಿಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಮಹಿಷಾ ದಸರಾ ಆಚರಣಾ ಸಮಿತಿ ಸದಸ್ಯರನ್ನ ಕರೆದೊಯ್ತಾ ಇರುವಂತ ಪೊಲೀಸರು ಟೌನ್ ಹಾಲ್ ಹೊರತುಪಡಿಸಿ ಇಡೀ ಮೈಸೂರಿನಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿರುವಂತಹ ಪೊಲೀಸ್ ಕಮಿಷನರ್ ಅವರು